ನಾನು ನನ್ನ ಹಸ್ಬೆಂಡ್ ಇಬ್ರು ಅದನ್ನೇ ಅನ್ಕೊಂಡಿದ್ದು. ನನಗೀಗ ದಿಯಾ ಆಗಿದೆ. ದಿಯಾ ಆಗಿ ಒಂದು ಒಳ್ಳೆ ಸಕ್ಸಸ್ ಬಂದರೆ ಮಾತ್ರ ಐ ಆಮ್ ಇಂಟು ಇಂಡಸ್ಟ್ರಿ, ಅದರ್ವೈಸ್ ಐ ಆಮ್ ನಾಟ್ ಕಂಟಿನ್ಯೂಯಿಂಗ್ ದಿಸ್. Actually, this is a very good point. Before that, I wanted to ask you, how old were you when you got married? I was 22 when I got married. Yo. And 23 I had my kid. It was all fast. That is why 22ಕ್ಕೆ ಮದುವೆ. 22ಕ್ಕೆ ಮದುವೆ ಆಗಿದ್ದು. ಅಂದ್ರೆ ಅರೇಂಜ್ ಮ್ಯಾರೇಜ್. Love cum arrange. It was a love. How come so fast you took a decision? ಅಂದ್ರೆ I don't know, ಒಂಥರ ಇನ್ಸ್ಟಿಂಕ್ಟ್ ಡಿಸಿಷನ್ ಅದು. ಅಂದ್ರೆ ಹೆಂಗಂದ್ರೆ we were in relationship. Rakesh was like directly came to my home and then ಅವರು ಅಪ್ಪ ಅಮ್ಮನ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಬಿಟ್ಟು. ಎಲ್ಲಿ ಮೀಟ್ ಮಾಡಿದ್ರು ರಾಕೇಶ್? ಆ್ಯಕ್ಚುಲಿ ಇದು ಒಂದು ದೊಡ್ಡ ಕತೆ ಆಯ್ತಾ. ಅಂದರೆ ಒಂದು ಮದುವೆ ಮಾಡೋದಕ್ಕೆ 1000 ಸುಳ್ಳು ಹೇಳಬೇಕು ಅಂತ ಹೇಳ್ದ, ಅದೇ ಥರ ನನ್ನ ಲವ್ ಮಾಡೋದಕ್ಕೆ ಒಂದು ಸುಳ್ಳು ಹೇಳಿದಾನೆ ಅವನು. ಏನು ಸುಳ್ಳು ಹೇಳಿದ್ರು? ಹೇಳಿ. ನನಗೆ ಆಸ್ ಐ ಟೋಲ್ಡ್, ನನಗೆ NCC ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಅದಾದಮೇಲೆ ನಮ್ಮದು ಒಂದು ಗ್ರೂಪ್ ಇತ್ತು. ಸೊ ಆ NCC ಗ್ರೂಪಲ್ಲಿ ನನ್ನ ಸೀನಿಯರ್ಸು ಎಲ್ಲರೂ ಇರ್ತಾರಲ್ಲ. ಸೊ ಹೀ ಸ್ಟಾರ್ಟೆಡ್ ಟೆಕ್ಸ್ಟಿಂಗ್ ಮೀ. ಯಾವುದೋ ಒಂದು ಅನ್ನೋನ್ ನಂಬರ್ ಇಂದ ನನಗೆ ಮೆಸೇಜ್ ಬರುತ್ತೆ ಸೇಯಿಂಗ್ ಹಾಯ್ ಹೌ ಆರ್ ಯು ಅಂತ. ನಾನು ಕಾಲೇಜ್ ಅಲ್ಲ, ಸೊ ಹೂಸ್ ದಿಸ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಹಿ ವಾಸ್ ಲೈಕ್ ಐ ಆಮ್ ಯುವರ್ NCC ಸೀನಿಯರ್ ಅಂತ ಎಲ್ಲ. ನನಗೆ ಸೀನಿಯರ್ಸ್ ಅಂದರೆ ಈ ಥರ ಬಟ್ ಸೀನಿಯರ್ ಅಲ್ಲ, ಅಲ್ಲವೇ ಅಲ್ಲ.